ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಮಲ್ಲಿಕಾರ್ಜುನ್ ಸಿದ್ರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು, ಜಿಲ್ಲಾ ರಾಯಚೂರು. ಇವತ್ತು ನಾನು ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಮಿಲಿಟರಿ ಶಾಲೆ, ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಕನ್ಯಾ ವಸತಿ ಶಾಲೆಗಳಲ್ಲಿ ಬರ್ತಾ ಇರುವಂಥ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಒಟ್ಟು ಅಧ್ಯಾಯಗಳ ಮೇಲೆ 10 ಪ್ರಶ್ನೆಗಳನ್ನು ಆಯ್ದುಕೊಂಡು ತಂದಿದ್ದೀನಿ. ಆ ಪ್ರಶ್ನೆಗಳನ್ನು ಅತಿ ಸರಳ ವಿಧಾನದ ಮುಖಾಂತರ ನಿಮಗೆ ತಿಳಿಸುವ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವಂಥ ವಿದ್ಯಾರ್ಥಿಗಳು ಈ ನನ್ನ ಒಂದು ಕ್ಲಾಸಸ್ನ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆಯವರೆಗೆ ನೋಡಿಕೊಂಡು ಅದರ ಎಲ್ಲ ಉತ್ತರಗಳನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ಕಳುಹಿಸಿ. ಈ ಥರ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಸಾಕಷ್ಟು ಅನುಭವ ಹೊಂದಿದ ಶಿಕ್ಷಕರ ತಂಡದಿಂದ ಗಣಿತ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಕನ್ನಡ ಇರ್ಬೋದು, ಸಾಮಾನ್ಯ ಜ್ಞಾನ ಇರ್ಬೋದು, ಎಲ್ಲ ವಿಷಯಗಳ ಒಂದು ವಿಡಿಯೋವನ್ನು ಮತ್ತು ಲೈವ್ ಕ್ಲಾಸನ್ನು ಕೊಡ್ತಾನೆ ಬರ್ತಾಯಿದ್ದೀವಿ. ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಯೂಟ್ಯೂಬ್ ಕ್ಲಾಸಸ್ ಆ್ಯಂಡ್ ವಿಡಿಯೋ ಕ್ಲಾಸನ್ನು ಉಪಯೋಗಿಸಿಕೊಂಡು ಮನೆಯಲ್ಲೇ ಕೂತ್ಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ತಿಳಿದುಕೊಂಡು ಎಲ್ಲ ಒಂದು ನಮ್ಮ ವಿಡಿಯೋಗಳನ್ನು ನೋಡಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗುವುದನ್ನು ನೋಡಿಕೊಂಡು ಖುಷಿಯಾಗ್ತಾಯಿದೆ. ಈ ಬಡ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತಾ ಇದೆ ಅನ್ನೋದಾಗಿದ್ದರೆ ನಮ್ಮ ಒಂದು ತರಬೇತಿ ಕೇಂದ್ರದಿಂದ ನಿಮಗೆ ಸಾಕಷ್ಟು ವಿಡಿಯೋಗಳನ್ನು ಪ್ರತಿವರ್ಷನ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ಇವೆಲ್ಲ ಒಂದು ವಿಡಿಯೋಗಳನ್ನು ಉಪಯೋಗಿಸ್ಕೊಳ್ಳಿ, ಹೆಚ್ಚು ಅಂಕವನ್ನು ಪಡ್ಕೊಳ್ಳಿ, ಎಲ್ಲ ವಿಷಯಗಳನ್ನು ಸರಳವಾಗಿ ಅರ್ಥ ಮಾಡಿಕೊಂಡು ಒಟ್ಟಾರೆಯಾಗಿ ನಿಮ್ಮ ಕನಸು ಏನಿದೆಯಲ್ಲ ಆ ಕನಸನ್ನು ಈಡೇರಿಸಿ ಅಂತ ಹೇಳುತ್ತಾ, ಇವತ್ತು ನಾನು ನಿಮಗೆ ಮಾಸ್ಟರ್ ಕ್ಲಾಸ್ 3ರಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಒಂದೊಂದು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ಉತ್ತರವನ್ನು ಕಳಿಸಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೇವೆ. ಪ್ರಶ್ನೆ ಸಂಖ್ಯೆ 1, 10ರ ಸ್ಥಾನದಲ್ಲಿ 9 ಇರಬೇಕಂತೆ. ಉಳಿದು ಬೇರೆ ಬೇರೆ ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಅತಿ ಚಿಕ್ಕ 4 ಅಂಕಿಯ ಅಂತ ಹೇಳ್ತಿದ್ದಾನೆ. ಅದು 4 ಅಂಕಿದಿರಬೇಕಂತೆ. 10ರ ಸ್ಥಾನದಲ್ಲಿ 9 ಇರಬೇಕಂತೆ. ಇನ್ನು ಉಳಿದ 3 ಸಂಖ್ಯೆಗಳು ಬೇರೆ ಬೇರೆ ಆಗಿರಬೇಕಂತೆ. 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾನೆ. 1ನೇ ಆಪ್ಷನ್ 1092, 2ನೇ ಆಪ್ಷನ್ 1290, 3ನೇ ಆಪ್ಷನ್ 2091, 4ನೇ ಆಪ್ಷನ್ 2190 ಅಂತ ಹೇಳ್ತಿದ್ದಾನೆ. ಅವನು 10ರ ಸ್ಥಾನದಲ್ಲಿ 9 ಅಂದರೆ 10ರ ಸ್ಥಾನದಲ್ಲಿ ಎಲ್ಲವಕ್ಕೂ 9 ಇದೆ. ಇಲ್ಲಿ 10ರ ಸ್ಥಾನದಲ್ಲಿ 9 ಇದೆ, ಇಲ್ಲಿ 10ರ ಸ್ಥಾನದಲ್ಲಿ 9, ಇಲ್ಲಿ 10ರ ಸ್ಥಾನದಲ್ಲಿ 9, ಇಲ್ಲಿ 10ರ ಸ್ಥಾನದಲ್ಲಿ 9 ತೆಗಿಲಿಕ್ಕೆ ಬರಲ್ಲ. ಆದರೆ ಇನ್ನು 3 ಅಂಕಿಗಳು ಬೇರೆ ಬೇರೆ ಆಗಿರಬೇಕಂತೆ. ಅದು ಚಿಕ್ಕ ಸಂಖ್ಯೆ ಆಗಿರಬೇಕಂತೆ. ಎಷ್ಟು ಅಂಕಿಯ ಚಿಕ್ಕ ಸಂಖ್ಯೆ ಅಂದರೆ ಅದು 4 ಅಂಕಿಯ ಚಿಕ್ಕ ಸಂಖ್ಯೆ ಅಂತ. ನಾವು 4 ಅಂಕಿದಿರಬೇಕಂತೆ ಚಿಕ್ಕ ಸಂಖ್ಯೆ ಅಂತ ಕೇಳ್ತಾನೆ. 4 ಅಂಕಿಯ ಚಿಕ್ಕ ಸಂಖ್ಯೆ = ಯಾವ ಸ್ಥಾನ ಟೋಟಲಿ 4 ಅಂಕಿ ಇರಬೇಕಂತ ಹೇಳ್ತಾ ಇದ್ದಾನೆ. ಅಂದರೆ 4 ಅಂಕಿಗಳಿರಬೇಕಂದ್ರೆ 1 2 3 4 ಅಂಕಿದಿರಬೇಕು. ಅವನು ಯಾವುದೇ ಹೇಳ್ತಾ ಇದ್ದಾನೆ 10ರ ಸ್ಥಾನದಲ್ಲಿ 9 ಇರಬೇಕಂದ್ರೆ 10ರ ಸ್ಥಾನದಲ್ಲಿ 9 ಹಾಕಿಬಿಡೋಣ. ಚಿಕ್ಕದಿರಬೇಕಂದ್ರೆ ನಮ್ಮ ಪ್ರಕಾರ ಅದು ಏಕೆ ಕ್ರಮದಲ್ಲಿ ಹೋಗಬೇಕು. ಅಲ್ಲಿ ಆಯ್ಕೆದಲ್ಲಿ ನಾವು 10ರ ಸ್ಥಾನದಲ್ಲಿ 9 ಇರಬೇಕು, ಅತಿ ಚಿಕ್ಕದಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೆಕ್ಸ್ಟ್ ಬೇರೆ ಬೇರೆ ಅಂಕಿ ಅಂತಂದರೆ ಇಲ್ಲಿ 0 ಬೆಳೆಸೋದಕ್ಕೆ ವ್ಯಾಲ್ಯೂ ಬರಲ್ಲ. ಇಲ್ಲಿ 1 ಹಾಕ್ತೀನಿ, 2 ಅಂಕಿಗಳಾಯ್ತು. ಇಲ್ಲಿ 0 ಹಾಕ್ತೀನಿ, 3 ಅಂಕಿ ಆಯಿತು. ಇಲ್ಲಿ 2 ಹಾಕ್ತೀನಿ, 4 ಅಂಕಿಯ ಸ್ಥಾನಗಳನ್ನು ತುಂಬಿಕೊಂಡೆ. 4 ಸಂಖ್ಯೆಗಳು ಇವೇನದಾವಲ್ಲ ಬೇರೆ ಬೇರೆ ಆಗಿದ್ದಾವೆ. 1 0 9 2 ಬೇರೆ ಬೇರೆ ಇದ್ದಾವೆ. ಮತ್ತೆ ರೂಲ್ಸ್ ಅವನು 10ರ ಸ್ಥಾನದಲ್ಲಿ 9 ಇರಬೇಕಂತಾನೆ. 10ರ ಸ್ಥಾನದಲ್ಲಿ 9 ಇದೆ. 4 ಅಂಕಿಗಳು ಬೇರೆ ಬೇರೆಗಿದ್ದಾವೆ. 4 ಅಂಕಿ ಅತಿ ಚಿಕ್ಕ ಸಂಖ್ಯೆ 1092 ಆಗುತ್ತೆ. ಇದನ್ನು ಬಿಟ್ಟರೆ ಬೇರೆ ಯಾವುದೂ ಆಗೋಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಆಯ್ಕೆ 1ನೇದು ರೈಟ್ ಆಗ್ತಾ ಹೋಗುತ್ತೆ. ಈ ಸಂಖ್ಯೆಗಳನ್ನು ರಚನೆ ಮಾಡಬೇಕಾದ್ರೆ ನಿಮಗೆ ಚಿಕ್ಕ ಸಂಖ್ಯೆ ಕೇಳ್ಬೋದು, ದೊಡ್ಡ ಸಂಖ್ಯೆ ಕೇಳ್ಬೋದು, ಅದರಲ್ಲಿ ಸರಿ ಸಂಖ್ಯೆ ಕೇಳ್ಬೋದು, ಅದರಲ್ಲೇ ಬೆಸ ಸಂಖ್ಯೆ ಅಂತ ಕೇಳ್ಬೋದು. ಯಾವ ಟೈಪ್ದಲ್ಲಿ ಆದರೂ ನಿಮಗೆ ಪ್ರತಿ ವರ್ಷ ಪ್ರಶ್ನೆ ಬರ್ತಾನೆ ಇದ್ದಾವೆ. ಇಂಥ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಏನು ಕೇಳಿದ್ದಾನೆ, ನಾವು ಏನು ಮಾಡಬೇಕಂತ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ನಿಮಗೆ ಉತ್ತರವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನಿಮಗೆ ಪ್ರಶ್ನೆ ಸಂಖ್ಯೆ 2ನೇದು ಕೊಡ್ತಾ ಇದ್ದೀನಿ. 2ನೇದು ನೋಡ್ರಿ ಏನಿದೆ. 14, 36 ಮತ್ತು 66ರ ಮ ಸಾಹ ಅಂತ ಕೇಳ್ತಾ ಇದ್ದಾನೆ.
ಮಹತ್ತಮ. ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಅರ್ಥ. ಯಾವ್ಯಾವ ಸಂಖ್ಯೆವು? 14 ಅನ್ನೋ ಸಂಖ್ಯೆ, 36 ಅನ್ನೋದು ಒಂದು ಸಂಖ್ಯೆ, 66 ಅನ್ನೋದು ಒಂದು ಸಂಖ್ಯೆ. ಮ ಸ ಅ ಅಂದರೆ ಕೊಟ್ಟಿರುವ ದತ್ತ ಸಂಖ್ಯೆಗಳು. ಅವನು ಎಷ್ಟು ಸಂಖ್ಯೆರೋ ಕೊಡಲಿ, ಆ ಸಂಖ್ಯೆಗಳು ಕೊನೆಯವರೆಗೂ ಒಂದೇ ಮಗ್ಗಿಂದ ಭಾಗ ಹೋಗಬೇಕು ಅಂತ ಹೇಳ್ತಾ ಇದ್ದೇವೆ. ಈಗ 14, 36, 66 ಅನ್ನೋದು 3 ದತ್ತ ಸಂಖ್ಯೆಗಳು ಒಂದೇ ಮಗ್ಗಿಂದ ತೆಗಿಬೇಕಾಗಿದ್ದು ಮ ಸಾಹ ಅಂತ ಅರ್ಥ. ನಮಗೆ ಬಾಧ್ಯತೆ ನಿಯಮ ಗೊತ್ತು. ಬಾಧ್ಯತೆ ನಿಯಮದಲ್ಲಿ ನಾವು ಏನು ನೋಡ್ತಾ ಇದ್ದೇವೆ? ಬಿಡಿ ಸ್ಥಾನದಲ್ಲಿ 0, 2, 4, 6ರಿಂದ ಕೊನೆಗೊಂಡಿದ್ರೆ ಆ ಸಂಖ್ಯೆಯು 2ರಿಂದ ಭಾಗ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ. ನಾನೀಗ 2ರ ಮಗ್ಗಿಂದ ಚೆಕ್ ಮಾಡ್ತೀನಿ. 2ಅನ್ನು ಇಡ್ತೀನಿ. 2 7 14, 2 1 2, 2 8 16, 1 ಉಳಿದಿತ್ತು 16 ಆಗಿತ್ತು. 2 3 6, 2 3 6. ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ ಮಗ್ಗಿಯಿಂದ ಹೋಗ್ತಾ ಇದೆ ಅಂತ ನೀವು ನೋಡ್ಕೋಬೋದು. ಒಳ್ಳೆ ಮುಂದೆ 7, 18, 33 ಅಂತ ಏನಿದಾವಲ್ವಾ, ಅವು ಒಳ್ಳೆ ಅಷ್ಟು ಒಂದೇ ಮಗ್ಗಿಂದ ಹೋಗಬೇಕು. ಈ 3 ಉಳಿದಿರುವಂಥ 3 ಸಂಖ್ಯೆಗಳು ಒಂದೇ ಮಗ್ಗಿಂದ ಹೋಗೋದಿಲ್ಲ. ಆದ್ದರಿಂದ ನಿಮಗೆ ಮಸಾಹ ಕೇಳ್ತಾ ಇದ್ದಾರೆ ಅಂದರೆ ಮ ಸಾ ಹ ಇಜಿಕಲ್ ಟು ಎಷ್ಟು? 2 ಅಂತ ಅರ್ಥ. ಈ 2ರಿಂದ ಮಾತ್ರ ಈ 3 ದತ್ತ ಸಂಖ್ಯೆಗಳು ಹೋಗ್ತಾ ಇದ್ದಾವೆ. ಸರಿಯಾದ ಉತ್ತರ ಇಲ್ಲಿ 1ನೇದು ರೇಟ್ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಒಂದು ಪ್ರಶ್ನೆ ಕೊಡ್ತಾ ಇದ್ದೀನಿ. ಈ ಪ್ರಶ್ನೆಗೆ ನೋಡಮ್ಮ ಎಷ್ಟು ಜನ ವಿದ್ಯಾರ್ಥಿಗಳು ಸರಿ ಉತ್ತರ ಕೊಡ್ತೀರಿ. ಮತ್ತೆ ನಾವು ಇದ ಮೇಲೆ ಒಂದು ಲಸ ಮೇಲೆ ತೆಗೆದುಬಿಟ್ಟೇವೆ. ಏನಂದರೆ 24, 36 ಮತ್ತು 42ರ ಲಸಾಹ ಲಘುತ್ತಮ ಸಾಮಾನ್ಯ ಅಪವರ್ತೆ ಎಷ್ಟು ಅಂತೇಳಿ. ಲಸ ಆದಮೇಲೆ ಕೇಳ್ಬೋದು, ಆರ್ ಮಸ ಆದಮೇಲೆ ಆದರೂ ಪ್ರಶ್ನೆ ರೇಸ್ ಆಗ್ತದೆ. ಮಸಹವನ್ನು ತಿಳಿಸಿದ್ದೀನಿ. ಹಾಗಾದ್ರೆ ಲಸ ಕೊಟ್ಟರೆ ಹೆಂಗೆ ಮಾಡಬೇಕು ಅನ್ನೋದನ್ನು ನೀವು ಬೇಗ ಬೇಗನೆ ಕಮೆಂಟ್ ಮಾಡ್ಬೋದು. ಅವು ಯಾವ್ಯಾವ ಸಂಖ್ಯೆಗಳನ್ನು ನೋಡಿಕೊಡ್ರೆ 24 ಇದೆ, ಒಂದು 36 ಇದೆ, ಇನ್ನೊಂದು 42 ಇದೆ. ಈ ಕೊಟ್ಟಿರುವಂಥ ದತ್ತ ಸಂಖ್ಯೆಗಳ ಲಸ ತೆಗಿಬೇಕಂತೆ. ಓಕೆ ನೋಡ್ರಿ, ಲಸ ತೆಗಿಬೇಕಂದ್ರೆ ಫಸ್ಟ್ ನಾವು 2ರ ಮಗ್ಗಿನ ತೆಗೆದುಕೊಳ್ಬೇಕು. 2ರ ಮಗ್ಗಿಂದ 3 ಮಗ್ಗಿ, 5ರ ಮಗ್ಗಿ, 7ರ ಮಗ್ಗಿ, 11ರ ಮಗ್ಗಿ ನಿಮ್ಗೆ ಗೊತ್ತಿದ್ರೆ ಸಾಕು, ಈಜಿ ಕಂಡಿಡ್ಬೋದು. ಫಸ್ಟ್ ನಾವು 2ರ ಮಗ್ಗಿಂದ ಯಾವ್ಯಾವ ಹೋಗ್ತಾವ ಅಂತ ತೊಗೊಂಡ್ಬಿಡೋಣ. 2 1 2, 2 2 4, 2 1 2, 1 ಉಳಿತು 16, 2 8 16, 2 2 4, 2 1 2. ಓಕೆ, ನೆಕ್ಸ್ಟ್ ಯಾವ ಮಗ್ಗಿ? ಇನ್ನು 2ರ ಮಗ್ಗಿಂದ ಹೋಗ್ತಾ ಇದ್ದಾವು. ಮತ್ತೆ 2 ತಗೊಳ್ಳಿ. 2 6 12, 2 9 18, 2ರ ಮಗ್ಗಿಯಲ್ಲಿ 21 ಹೋಗಲ್ಲ, ಇದನ್ನ ಹಾಗೆ ಇಟ್ಬಿಡಿ. ಮತ್ತೆ 2ರ ಮಗ್ಗಿಂದ ಹೋಗುತ್ತಾ, ಮತ್ತೆ 2 ಅಂತ ತಗೊಳ್ರಿ. 2 3 6, 9ಕ್ಕೆ 9, 21. ಈಗ 2ರ ಮಗ್ಗಿಂದ ಮುಗಿತಾ, ನೆಕ್ಸ್ಟ್ ಪಾಳೆ 3ರ ಮಗ್ಗಿ ಬನ್ನಿ. 3ಅನ್ನು ಹಚ್ಚಿರಿ. 3 1, 3 3, 3 7. ನೆಕ್ಸ್ಟ್ ಏನು ಮಾಡಿರಿ? ಮತ್ತೆ 3ರಿಂದ ಹೋಗ್ತಾ ಇದೆಯಾ, ಮತ್ತೆ 3ಅನ್ನು ಹಚ್ಚಿರಿ. 1 3 1 7. ಲಾಸ್ಟ್ ಯಾವುದು? 7ರ ಮಗ್ಗಿಯಿಂದ ಹೋಗುತ್ತೆ. 1 1 7. ಈಗ ಲ ಸ ಹ ಕೇಳ್ತಾ ಇದ್ದಾನ. ನಾವೇನು ಮಾಡೋಣ ಈಗ? ಲ ಸ ಹ ಇಜಿಕಲ್ ಟು ಯಾವ್ಯಾವ ಸಂಖ್ಯೆಗಳನ್ನು ತಗೊಳ್ಳೋಣ. 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 7. ಓಕೆ ವಿದ್ಯಾರ್ಥಿಗಳೇ, ನೀಟಾಗಿ ಗುಣಾಕಾರ ಮಾಡೋಣ. ಓಕೆ, 2 ಗುಂಪು ಮಾಡ್ಕೊಂಡು 2 2 4 ಇಂಟು 3 2 6 ಇಂಟು 7 3 21. ನೆಕ್ಸ್ಟ್ 6 4 24 ಇಂಟು 21. ಓಕೆ, ಈಗ ಏನು ಮಾಡೋಣ? ನೀಟಾಗಿ ನಾವು ಗುಣಿಸುವ ಕೆಲಸವನ್ನು ಮಾಡೋಣ. ನೋಡ್ಕೊಳ್ರಿ, 24ಕ್ಕೆ ಇಂಟು 21ರಿಂದ ಕೆಲವು ವಿದ್ಯಾರ್ಥಿಗಳಿಗೆ ಮಗ್ಗಿ ಬರಲ್ಲ ಅಂದರೆ ಭಾಳ ಕಷ್ಟ. ಆದರೂ ನಿಮಗೆ ಈಸಿಯಾಗಿ ನಾನು ಬಿಡಿ ಬಿಡಿಯಾಗಿನೇ ತಿಳಿಸ್ತಾ ಇದ್ದೀನಿ. ಸ್ವಲ್ಪ ಲಕ್ಷ್ಯ ಕೊಟ್ಟು ತಿಳ್ಕೊಳ್ಳಿ. ಓಕೆ, ನಮಗೆ 1ರ ಮಗ್ಗಿ ಬರುತ್ತೆ. 1 4 4, 1 2 2. ಇಲ್ಲಿ ಪ್ಲಸ್ ಹಾಕಿ 2 4 8, 2 7 4,
ಓಕೆ 4 8 2 10 ಕ್ಯಾರಿ 1 4 1 5 ಬರ್ತಾ ಇದೆ. ಈಗ 504 ಲ ಸಾ ಹ ಆಗ್ತಾ ಇದೆ. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ಇದೆ ನೋಡಿರಿ. ಈ ಟೈಪ್ದಲ್ಲಿ ನಿಮಗೆ ಸೈನಿಕ ಶಾಲೆ, ನವೋದಯ ಶಾಲೆ, ಮುರಾರ್ಜಿ ಶಾಲೆ, ಆದರ್ಶ ಶಾಲೆ, ಕಿತ್ತೂರು ಕನ್ಯಾವಸತಿ ಶಾಲೆಗಳಲ್ಲಿ ಈ ಥರ ನಿಮಗೆ ಮಾಡ್ತವೆ ಪ್ರಶ್ನೆಗಳು ಬರ್ತವೆ. ಮಕ್ಕಳೇ ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡ್ರೆ ಸಾಕು, ಎಂತಹ ಪ್ರಶ್ನೆಗಳು ಬಂದು ನಾವು ಉತ್ತರಿಸ್ಬೋದು. ಓಕೆ, ಈ ಪ್ರಶ್ನೆಗೆ ಎಷ್ಟು ವಿದ್ಯಾರ್ಥಿಗಳು ಸರಿ ಉತ್ತರ ಕೊಟ್ಟಿದ್ರು ನಿಮಗೆಲ್ಲರೂ ಧನ್ಯವಾದಗಳು. ನಾನು ಹೇಳ್ತಾ ಇರುವಂಥ ಕ್ಲಾಸಸ್ಗಳು ನಿಮಗೆ ಇಷ್ಟ ಆಗಿತ್ತು ಅಂದರೆ ನಾನು ನಿಮಗೆ ಯಾವುದೇ ಫೀಸನ್ನು ತೆಗೆದುಕೊಳ್ಳೋದಿಲ್ಲ, ಯಾವುದೇ ಗುರುದಕ್ಷಿಣೆನೂ ನನಗೆ ಬೇಕಾಗಿಲ್ಲ. ನಾನು ಕೇಳ್ತಾ ಇರೋದು ಈ ಒಂದು ನನ್ನ ಕ್ಲಾಸಸ್ ನನ್ನ ನೋಡುತ್ತಿರುವಂಥ ವಿದ್ಯಾರ್ಥಿಗಳು ಲೈಕ್ ಬಟನನ್ನೇ ಒತ್ತಿದರೆ ಸಾಕು, ನೀವು ನನಗೆ ಕೊಡ್ತಾ ಇರುವಂಥ ಅದೇ ಗುರುದಕ್ಷಿಣೆ ನಾನು ಸ್ವೀಕರಿಸ್ಕೋತೀನಿ. ಇನ್ನೂ ನನ್ನ ಕ್ಲಾಸಸ್ಗಳು ನಿಮಗೆ ಹೆಚ್ಚು ನೋಡ್ತಾ ಹೋಗಿ ನೀವು ಹೆಚ್ಚು ಲೈಕ್ ಮತ್ತು ಕಮೆಂಟ್ ಕಳಿಸಿದರೆ ನನ್ನ ಕ್ಲಾಸಸ್ಸು ನಿಮ್ಗೆ ಅನುಕೂಲ ಆಗ್ತವೆ, ನಿಮ್ಗೆ ಉಪಯೋಗ ಆಗ್ತವೆ ಅಂತ ಅನ್ನೋದಾಗಿದ್ದರೆ ನಾನು ಪ್ರತಿ ಟಾಪಿಕ್ಗಳ ಮೇಲೆ ನಿಮ್ಗೆ ನಾನು ಕ್ಲಾಸನ್ನು ಕೊಡಲಿಕ್ಕೆ ರೆಡಿ ಇದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳೇ, ನನ್ನ ಕ್ಲಾಸಸ್ಸು ನಿಮ್ಗೆ ಇಷ್ಟವಾದರೆ ಲೈಕ್ ಬಟನ್ ಒತ್ತಿ. ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾಯಿದ್ರೆ ನಿನ್ನ ಸ್ನೇಹಿತರಿಗೆ, ಗೆಳೆಯರಿಗೆ, ಬೇರೆ ಬೇರೆ ಗ್ರೂಪ್ಗಳಿಗೆ ಏನು ಮಾಡಿರಿ, ಆ ಲಿಂಕನ್ನು ಶೇರ್ ಮಾಡಿರಿ ಅಂತ ಹೇಳುತ್ತಾ ನೆಕ್ಸ್ಟು ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4ನೇದ್ದು. 4ನೇ ಪ್ರಶ್ನೆ ಏನಿದೆ ನೋಡ್ಕೊಳ್ರಿ. ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಇದೆ. ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಎರಡೂ ಮಾಧ್ಯಮದಲ್ಲಿ ನಾವು ಇಲ್ಲಿ ತರಬೇತಿಯನ್ನು ಕೊಡ್ತಾನೆ ಬರ್ತಾ ಇದ್ದೀವಿ. ಈ ಒಂದು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಸಾಕಷ್ಟು ದಿನಗಳಿಂದ ತರಬೇತಿಯನ್ನು ಪಡೆದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಯ್ಕೆಯಾಗಿ ಮಕ್ಕಳು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ನವೋದಯ ಶಾಲೆ, ಸೈನಿಕ ಶಾಲೆಗಳು, ಮುರಾರ್ಜಿ, ಆದರ್ಶ, ಕಿತ್ತೂರು ಸೈನಿಕ ಶಾಲೆಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಮುಂದುವರಿಸಿದ್ದಾರೆ. ನಿಮ್ಮ ಮಕ್ಕಳು ನಮ್ಮ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರಕ್ಕೆ ಸೇರಿಸಬೇಕಂತ ಏನಾದರೂ ನಿಮಗೆ ಇಷ್ಟ ಇತ್ತು ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಏನಾದರೂ ತಿಳ್ಕೋಬೇಕಾಗಿತ್ತು ಅಂದರೆ 9449771212 ನಂಬರಿಗೆ ಕರೆ ಮಾಡಿ ಅಥವಾ 9900206243 ನಂಬರಿಗೆ ಕಾಲ್ ಮಾಡಿದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರ್ಬೋದು, ನಮ್ಮ ತರಬೇತಿ ಕೇಂದ್ರ ಬಗ್ಗೆ ನಾವು ಆದರೂ ಕೂಡ ಇನ್ಫಾರ್ಮೇಷನ್ ಕೊಡಲಿಕ್ಕೆ ರೆಡಿ ಇದ್ದೀವಿ. 4 ಮತ್ತು 5ನೇ ತರಗತಿ ಮಕ್ಕಳಿಗೆ ಮಾತ್ರ ಈ ಒಂದು ತರಬೇತಿ ನಿಮ್ಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ಈ ಥರ ಆಲ್ಮೋಸ್ಟ್ ಆಗಿ ಮ್ಯಾಕ್ಸಿಮಮ್ ಆಗಿ ಏನಾಗ್ತಾಯಿದೆ ಅಂದರೆ ನವೋದಯ ಎಕ್ಸಾಮ್ದಲ್ಲಿ ಈ ಥರ ಕೇಳಿದ್ದಾರೆ, ಮುರಾರ್ಜಿಯಲ್ಲಿ ಕೇಳಿದ್ದಾರೆ, ಆದರ್ಶದಲ್ಲಿ ಕೇಳ್ತಾ ಇದ್ದಾರೆ, ಒಂದ್ಸಲ ಸೈನಿಕ ಸ್ಕೂಲ್ದಲ್ಲಿ ಕೂಡ ಕ್ವಶನ್ ಬಂದಿದೆ. ಏನು ಪ್ರಶ್ನೆ ಅಂದರೆ 101 × 0 × 11 ಇದನ್ನು 3 ಗುಣಿಸಿದ್ರೆ ಎಷ್ಟು ಉತ್ತರ ಬರ್ತಾ ಇದೆ? ಇದಕ್ಕೆ ಸಮಾನ ಅಂತಾನೆ. ಸಮಾನ ಅಂದ್ರೆ ಒಂದೇ, ಅದು ಗುಣಿಸಿದ್ರೆ ಬರೋ ಗುಣಲಬ್ಧ ಎಷ್ಟು ಅಂತಲೂ ಪ್ರಶ್ನೆ ಕೇಳ್ಬೋದು. ಯಾವ್ಯಾವ ಸಂಖ್ಯೆ ಅಂತಂದರೆ ಆ ಸಂಖ್ಯೆಗಳು 101 ಅಂತೆ × 0 × 11. ಮಕ್ಕಳು ನೋಡ್ರಿ, ಚಿಹ್ನೆಗಳಲ್ಲಿ ಇಂಪಾರ್ಟೆಂಟು. ಪ್ಲಸ್ ಬಂದರೆ ಏನಾಗುತ್ತೆ, ಇಂಟು ಬಂದರೆ ಏನಾಗ್ತಾ ಇದೆ ಅಂತ ನೋಡ್ಕೋಬೇಕು. ನೋಡ್ಕೊಳ್ರಿ, = ಯಾವುದೇ ಸಂಖ್ಯೆಗೆ 0ಇಂದ ಗುಣಿಸಿದರೆ 0 ಬರುತ್ತೆ. 101 × 0 ಗುಣಿಸಿದ್ರೆ 0 ಬಂತು, × 11 ಉಳಿತು. ಇಲ್ಲಿ 11 ಅನ್ನುವಂಥ ಸಂಖ್ಯೆಗೆ 0ಇಂದ ಗುಣಿಸಿದರೆ ನೀವು ಬರ್ತಾ ಇರುವಂಥ ಉತ್ತರ 0ನೇ ಆಗಿರುತ್ತದೆ ಅಂತ ಗೊತ್ತಿರಬೇಕು. ಆಯ್ಕೆ ಸಂಖ್ಯೆ ಇಲ್ಲಿ 3 ಆಗುತ್ತೆ. ನಿಮಗೆ ಸೈನಿಕ ಶಾಲೆಗಳಲ್ಲಿ 50 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂದರೆ 50 ನಿಮ್ಗೆ ಕ್ಲಿಷ್ಟಕರವಾಗಿರುವುದಿಲ್ಲ. 40 ಪ್ರಶ್ನೆಗಳು ಇದೇ ಥರ ನಿಮಗೆ ಸರಳವಾಗಿಯೇ ಇರ್ತವೆ. ಇನ್ನು ಉಳಿದ 10 ಪ್ರಶ್ನೆಗಳು ಮಾತ್ರ ಕ್ಲಿಷ್ಟಕರವಾಗಿರ್ತವೆ. ಫಸ್ಟ್ ನೀವು ಸರಳವಾಗಿರುವಂಥ ಪ್ರಶ್ನೆಗಳನ್ನು ಈಸಿಯಾಗಿ ಮೊದಲವನ್ನೆಲ್ಲ ಬಿಡಿಸ್ತಾ ಹೋಗಬೇಕು. ಕೊನೆಯದಾಗಿ ನೀವು ಕಠಿಣವಾದ ಪ್ರಶ್ನೆಗಳು ಬಿಡಿಸ್ತಾ ಹೋದರೆ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ನೆಕ್ಸ್ಟ್ ಒಂದು ಕೊಡ್ತಾ ಇದ್ದೀನಿ. ಕ್ವಶನ್ ಸಂಖ್ಯೆ 5ನೇದು. ಪ್ರಶ್ನೆ ಸಂಖ್ಯೆ 5ನೇದು 9 5 0 2 4 ಎಂಬ ಅಂಕಿಗಳನ್ನು ಉಪಯೋಗಿಸಿಕೊಂಡು ಅವ್ರು ಏನು ಕೊಟ್ಟಾರಲ್ಲ ಸಂಖ್ಯೆಗಳನ್ನು, ಅವುಗಳನ್ನು ಉಪಯೋಗಿಸಿಕೊಂಡು ಬಳಸಿ ರಚಿಸಬಹುದಾದ ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ ಯಾವುದು ಅನ್ನಲಿಲ್ಲ, 5 ಅಂಕಿಯ ಸಮ ಸಂಖ್ಯೆ ಯಾವುದು ಅಂತ ಕೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಕೊಟ್ಟಿರುವ ಸಂಖ್ಯೆಗಳು ಎಷ್ಟು ಕೊಟ್ಟಿದ್ದಾರೆ? 1 2 3 4 5 ಸಂಖ್ಯೆ ಕೊಟ್ಟಿದ್ದಾರೆ. 9 5 0 2 4 ಅಂತ ಆ ಸಂಖ್ಯೆಗಳನ್ನೇ ಉಪಯೋಗಿಸಬೇಕು. ಅದು 5 ಅಂಕಿಯದಿರಬೇಕು. ಯಾವುದಿರಬೇಕು? 5 ಅಂಕಿ ಸಮ ಸಂಖ್ಯೆ ಇರಬೇಕಂತೆ. ಫಸ್ಟು ನೋಡ್ಕೊಳ್ಳೋಣ, ನಾವು ಚಿಕ್ಕ ಸಂಖ್ಯೆಯನ್ನು ತೆಗೆಯೋಣ.
ಚಿಕ್ಕ ಸಂಖ್ಯೆ ನಿಮ್ಗೆ ಕೊಟ್ಟಿರುವಂಥ ಸಂಖ್ಯೆ ಉಪಯೋಗಿಸ್ಕೊಂಡು ಚಿಕ್ಕ ಸಂಖ್ಯೆ ಬರಿ ಅಂತ ಹೇಳಿದ್ರೆ ಅಂದರೆ ಅವನು ಏನು ಮಾಡ್ಬೇಕಂದ್ರೆ ನೀವು ಏರಿಕೆ ಕ್ರಮದಲ್ಲಿ ಬರ್ಕೊಂಡು ಹೋಗ್ಬಿಡಬೇಕು. ಮೊದಲು 0, ನೆಕ್ಸ್ಟು 2, ನೆಕ್ಸ್ಟ್ 4, ನೆಕ್ಸ್ಟ್ 5, ನೆಕ್ಸ್ಟ್ 9. ಮಕ್ಕಳು ಈ ಸಂಖ್ಯೆ ಉಪಯೋಗಿಸ್ಕೊಂಡಿದ್ರಲ್ಲಿ 5 ಸಂಖ್ಯೆ ಉಪಯೋಗ ಆಗಲಿಲ್ಲ. ಇದಕ್ಕೆ ಎಷ್ಟು ಅನ್ಬೋದು ನಾವು? 2459. ಕೇವಲ 4 ಸಂಖ್ಯೆಗಳೇ ಉಪಯೋಗ ಬಂದು 5 ಸಂಖ್ಯೆಗಳು ಉಪಯೋಗಿಸಬೇಕಾಗಿದೆ. ಈ ಥರ ನಿಮ್ಮ ಪ್ರಶ್ನೆಗಳಲ್ಲಿ ಏನಾದರೂ 0 ಬಂದಾಗ ವಿದ್ಯಾರ್ಥಿಗಳು ಭಾಳಷ್ಟು ಗಮನ ಕೊಡಬೇಕು. ಈಗ ಏನು ಮಾಡ್ತೀನಿ ನಾವು? 0 ಬಂತು ಅಂದರೆ ನಾನು ಏನು ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಅಂದರೆ, 0 ಬಂತು ಅಂತಂದರೆ ಅವಾಗ 0ಕ್ಕಿಂತ ನೆಕ್ಸ್ಟ್ ನಂಬರ್ ಯಾವ್ದು ಬಂದಿರುತ್ತೆ? 2. ಅದನ್ನು ಮೊದಲು ಬರೀಬೇಕು. 2 ಚೇಂಜ್ ಆಗಬೇಕು. ಮುಂದೇನಿದೆ? 0ಗೆ ಒಳ್ಳೆ 0 ಆ ಜಾಗಕ್ಕೆ ಹೋಗಿರಿ. ಮುಂದೆ ಮತ್ತೆ ಏರಿಕೆ ಕ್ರಮದಲ್ಲಿ ಮುಂದುವರಿಸ್ರಿ. 2 0 4 5 9 2 0 4 5 9 ಅಂತ ಇಲ್ಲಿ ಹುಡುಗರು ಬೇಗನೆ ಇದು ಉತ್ತರ ಹಾಕಿಬಿಡ್ತೀರಿ. ಪ್ರಶ್ನೆ ಏನಕ್ಕೆ ಹೇಳ್ತಾನೆ ಅಂದರೆ ಅವನು ಸಮ ಸಂಖ್ಯೆ ಅಂತ ಹೇಳ್ತಾ ಇದ್ದಾನೆ. 5 ಅಂಕಿದಿರಬೇಕು, 5 ಅಂಕಿ ಇರಬೇಕು, ಅದು ಸಮ ಸಂಖ್ಯೆ ಇರಬೇಕಂತಾರೆ. 5 ಅಂಕಿಯ ಸಮ ಸಂಖ್ಯೆ ಅಂತಾರೆ. 5 ಅಂಕಿಯ ಸಮ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ ನೋಡ್ಕೊಳ್ರಿ, ನಮ್ಮ ಸಮ ಸಂಖ್ಯೆ ಅಂದ್ರೆ ಏನಿರಬೇಕಂದ್ರೆ ಬಿಡಿ ಸ್ಥಾನದಲ್ಲಿ 2 4 6 8ರಿಂದ ಕೊನೆಗೊಂಡಿರಬೇಕು. 0 2 4 6 8ರಿಂದ ಕೊನೆಗೊಂಡಿರಬೇಕು. ಲಾಸ್ಟ್ ಕೊನೆದು, ಇಲ್ಲಿ ಕೊನೆದು 9 ಅದೇ ಅಂದರೆ ಇದು ಬೆಸ್ ಸಂಖ್ಯೆ. 5 ಇದು ಬೆಸ್ ಸಂಖ್ಯೆ. ಓಕೆ, 4 ಸರಿ ಸಂಖ್ಯೆ ಇದೆ. ಅದಕ್ಕೆ ಮಾಡಿರಿ ಈಜಿಕಲ್ ಟು ಮೊದಲ 2 ಸ್ಥಾನದಲ್ಲ ಇವ್ರು ಹೆಂಗದ ಹಂಗೆ ಬರ್ಕೊಡ್ರಿ. 2 0. ನಮಗಿದು 4 ಅನ್ನೋದು ಸರಿ ಸಂಖ್ಯೆ ಇದೆ ಅಂದ್ರೆ ಇನ್ನು 2 ಸ್ಥಾನದಲ್ಲಿ ಏನು ಮಾಡಮು? ಅವನುಗಳನ್ನು ಸರಿಸಿಬಿಡೋಣ. 5 9 ಸರಿಸಿ ಈ 4 ಹೋಗಿ ಬಿಡಿ ಸ್ಥಾನದಲ್ಲಿ ಹೋಗೋದ್ಬಿಟ್ರೆ ಸಾಕು, ನಮಗದು ಸರಿ ಸಂಖ್ಯೆ ಆಗ್ತಾ ಇದೆ, ಸಮ ಸಂಖ್ಯೆ ಆಗ್ತಾ ಹೋಗುತ್ತೆ. ಈಗ ನೋಡಿರೋದು ದತ್ತ ಆ ಕೊಟ್ಟಿರುವ ಸಂಖ್ಯೆಗಳನ್ನೇ ಉಪಯೋಗಿಸ್ಕೊಂಡಿವಿ. ಅದು ಏನಾಗಬೇಕಂದ್ರೆ ಅವರು ಚಿಕ್ಕ ಸಂಖ್ಯೆ ಆಗಬೇಕಂತಾರೆ. ಚಿಕ್ಕ ಸಮ ಸಂಖ್ಯೆ ಆಗಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಚಿಕ್ಕ ಸಮ ಸಂಖ್ಯೆ ಆಗಬೇಕಾಗಿತ್ತು ಅಂದರೆ ಈಗ ನೋಡ್ಕೊಡ್ರಿ, ಸಂಖ್ಯೆಗಳು ರಚನೆ ಆದವು, ಕೊನೆಗೆ ಸಮ ಸಂಖ್ಯೆನೂ ಆಯಿತು. ಅದು 2 0 5 9 4 ಉಪಯೋಗಿಸ್ಕೊಂಡಿವಿ. ಇದಕ್ಕಿಂತ ಚಿಕ್ಕದು ಮಾಡಲಿಕ್ಕೆ ಸಾಧ್ಯ ಇಲ್ಲ. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂತಂದರೆ 20,594. ಒಂದನೇ ಆಯ್ಕೆ ರೈಟ್ ಆಗುತ್ತೆ. ಯಾಕಂದರೆ ಇದು 9 ಸರಿ ಸಂಖ್ಯೆ ಅಲ್ಲ, 5 ಸರಿ ಸಂಖ್ಯೆ ಅಲ್ಲ, 4 ಸರಿ ಸಂಖ್ಯೆ ಅಂದರೆ ಇದನ್ನ ಏನು ಮಾಡಬೇಕಂದ್ರೆ ಈ ಸ್ಥಾನಕ್ಕೆ ಹೋಗೋದಗಿಸಿ ಅವು 2 ಸ್ಥಾನವನ್ನು ಈ ಕಡೆ ಸರಿಸಿಬಿಟ್ರೆ ನಿಮಗೆ ಸಂಖ್ಯೆಗಳು ರಚನೆ ಆಯಿತು. ಅದು ಸಮ ಸಂಖ್ಯೆನೂ ಕೂಡ ಆಗಲಿಕ್ಕೆ ಸರಿ ಆಗ್ತಾ ಹೋಗುತ್ತೆ. ಈ ಥರ ಈಗ ನವೋದಯ ಸೈನಿಕ ಶಾಲೆಯಲ್ಲಿ ಈ ಟೈಪ್ ಬರಕತ್ತಿ ಸಮ ಸಂಖ್ಯೆ ಬೆಸ್ ಸಂಖ್ಯೆಗಳನ್ನು ಕೊಡ್ತಾ ಇದ್ದಾರೆ. ಅದು 0 ಕೊಟ್ಟಾಗ ಮಾತ್ರ ಇನ್ನೂ ವಿದ್ಯಾರ್ಥಿಗಳು ಅಲರ್ಟ್ ಆಗಿ ಏನು ಮಾಡಬೇಕು? ಪ್ರಶ್ನೆ ಸರಿಯಾಗಿ ಓದಿಕೊಂಡು ನೀವು ಉತ್ತರಿಸಬೇಕಾಗ್ತಾ ಹೋಗುತ್ತೆ. ಈ ಪ್ರಶ್ನೆ ಏನಾದರೂ ಸರಿ ಉತ್ತರ ಕೊಟ್ಟಿದ್ದೀರಿ ಅಂದರೆ ದಯವಿಟ್ಟು ನೀವೆಲ್ಲ ಜಾಸ್ತಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರ ಅಂತ ಅನ್ನಿಸ್ತಾ ಇದೆ. ಈ ಥರ ಹಿಂಗೆ ಪ್ರಯತ್ನವನ್ನು ಮುಂದುವರಿಸ್ರಿ, ಓದ್ರಿ. ಎಕ್ಸಾಮ್ ಬರುವವರೆಗೂ ನೀವು ಪ್ರಯತ್ನ ಮಾಡಿದ್ರೆ ಫಲ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ಯಾವುದೇ ಅಂಕಗಳ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಯಾವುದೇ ಪರೀಕ್ಷೆಗಳ ಬಗ್ಗೆ ಭಾಳ ಯೋಚನೆ ಮಾಡಬೇಡಿ. ಕ್ವಶನ್ ಪೇಪರ್ ಹೇಗೆ ಬರ್ತಾ ಇದೆ ಅಂತ ಯೋಚನೆ ಮಾಡೋದು ಬೇಡ. ನಾವು ಪರೀಕ್ಷೆವರೆಗೂ ನಾವು ಪ್ರಯತ್ನ ಪಟ್ಟಿದ್ದಾಗಿದ್ದರೆ ನಮ್ಮ ದೇವರು ಫಲ ಕೊಟ್ಟೇ ಕೊಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಮೇಲೆ ನೀವೇನು ಮಾಡಿರಿ? ಹಾರ್ಡ್ ವರ್ಕನ್ನು ಈಗಲೇ ಸ್ಟಾರ್ಟ್ ಮಾಡಿರಿ. ಒಂದು ಭೂಮಿಯಲ್ಲಿ ಒಂದು ಬೀಜವನ್ನು ಒಗೆದ್ರೆ ಅದು ಒಂದಿಲ್ಲ ಒಂದು ದಿನ ಮೊಳಕೆ ಕೊಟ್ಟೇ ಕೊಡ್ತಾ ಹೋಗುತ್ತೆ. ಹಂಗೆ ನಮಗೂ ಕೂಡ ನಮ್ಮ ಒಂದು ಲೈಫ್ನಲ್ಲಿ ನಮಗೆ ಎದೆಗೆ ಬಿದ್ದ ಅಕ್ಷರ ಒಂದಿಲ್ಲ ಒಂದು ನಮ್ಗೆ ಅದೇನು ಕೊಡುತ್ತೆ? ಫಲ ಕೊಟ್ಟೇ ಕೊಡ್ತಾ ಇದ್ದದ ಅನ್ನುವಂಥ ಮಾತಿನಿಂದ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 6ನೇದು. ಅದಕ್ಕಿಂತ ಮುಂಚೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಅನುಕೂಲಕ್ಕಾಗಿಯೇ ಏನು ಮಾಡ್ತಿದ್ದೀವಿ ನಾವು, ಸಿಂಧನೂರಿನ ತಾಲೂಕಿನ ಪಕ್ಕದಲ್ಲಿ ಬರ್ತಿರುವಂಥ ಮಸ್ಕಿಯಲ್ಲಿ ನಮ್ಮದೇ ಆಗಿರುವಂಥ ಶಾಲೆಯಲ್ಲಿ ಆ ಮಕ್ಕಳಿಗೆ ಅಲ್ಲಿ ಇರುವಂಥ ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಆ ಶಾಲೆಯ ಮಕ್ಕಳಿಗೆ ನವೋದಯ ಸೈನಿಕ ಶಾಲೆ ಮುರಾರ್ಜಿ ಅನ್ನುವಂಥ ಒಂದು ಶಿಕ್ಷಣ ಕೊಡೋದಕ್ಕೆ ಸಲುವಾಗಿ ಏನು ಮಾಡಿದ್ವಿ ನಾವು, ಈ ಒಂದು ಮಸ್ಕಿ, ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿರುವಂಥ ಗುಡುದೂರು ಅನ್ನುವಂಥ ಹಳ್ಳಿಯಲ್ಲಿ
ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಉಪಶಾಖೆಯನ್ನು ಕೊಟ್ಟಿದ್ದೀವಿ. ಸಿಂಧನೂರಿನಲ್ಲಿ ಏನು ತರಬೇತಿ ಮಾಡ್ತಾ ಇರೋವಂಥ ಶಿಕ್ಷಕರಿದ್ದಲ್ಲ, ಅದೇ ಶಿಕ್ಷಕರ ತಂಡದಿಂದನೇ ಅಲ್ಲಿ ಪ್ರತಿದಿನ ಹೋಗಿ ಶಿಕ್ಷಕರು ಅಲ್ಲಿಯ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಗಿರುವಂಥ ಸೈನಿಕ ಶಾಲೆ, ನವೋದಯ ಶಾಲೆ, ಮುರಾರ್ಜಿ ಆದರ್ಶ ಶಾಲೆ ತರಬೇತಿಯನ್ನು ಕೊಟ್ಟು ಅಲ್ಲಿ ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ವಸತಿ ಶಾಲೆಗೆ ಕಳಿಸುವಂಥ ಪ್ರಯತ್ನ ನಮ್ಮ ಟೀಮ್ ಮಾಡ್ತಾಯಿದೆ. ಆ ಥರ ಅವರು ಕಳೆದ ಬಾರಿ 2024-25 ನಡೆದಿರುವಂಥ ಆ ನವೋದಯನೇ ಆ ಒಂದು ಮಸ್ಕಿ ತಾಲೂಕಿನಿಂದನೇ 5 ವಿದ್ಯಾರ್ಥಿಗಳನ್ನು ಏನು ಮಾಡಿದ್ರು ಅವರು ಸೆಲೆಕ್ಷನ್ ಮಾಡಿ ಒಟ್ಟು ಟೋಟಲ್ ಆಗಿ ನವೋದಯ ಶಾಲೆಗೆ 5 ಒಟ್ಟು 10 ವಿದ್ಯಾರ್ಥಿಗಳಿಗೆ ಅಭಿನಂದನೆ ಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ಸೈನಿಕ ಶಾಲೆಗೆ 5 ಜನ ಆದರು, ನವೋದಯ ಶಾಲೆಗೆ 5 ಜನ ಆದರು, ಒಟ್ಟು 10 ವಿದ್ಯಾರ್ಥಿಗಳು ಈ ಒಂದು ನಮ್ಮ ಗುಡದೂರಿನಲ್ಲಿರುವಂಥ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಆಯ್ಕೆ ಆದರು. ಮತ್ತೆ ಸೆಕೆಂಡ್ ಲಿಸ್ಟು ನವೋದಯದಲ್ಲಿ ಬಂದಾಗ ಮತ್ತೆ 2 ವಿದ್ಯಾರ್ಥಿಗಳು ಆ ಶಾಲೆಯಿಂದ ಈ ಮುದಗಲ್ ನವೋದಯ ಶಾಲೆಗೆ ಆಯ್ಕೆ ಆಗ್ತಾ ಇರೋದನ್ನು ಖುಷಿ ಪಡ್ತಿದ್ದೀವಿ. ಈ ಒಂದು ತರಬೇತಿಯನ್ನು ಪಡೆದುಕೊಂಡು ಸೈನಿಕ ಶಾಲೆ ಮತ್ತು ನವೋದಯ ಶಾಲೆಗೆ ಆಯ್ಕೆ ಆಗಿರುವಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಆ ಒಂದು 2024ನೇ ಸಾಲು 25ನೇ ಸಾಲಿಗೆ ತರಬೇತಿ ಕೊಟ್ಟಿರುವಂಥ ಎಲ್ಲ ಶಿಕ್ಷಕರಿಗೆ ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಈ ಥರ ಯಾರಾದರೂ ಪಾಲಕರು ನಮ್ಮ ಸಿಂಧನೂರಿನಲ್ಲಿ ತರಬೇತಿ ಕೇಂದ್ರ ಮತ್ತು ಮಸ್ಕಿಯಲ್ಲಿರುವಂಥ ತರಬೇತಿ ಕೇಂದ್ರಕ್ಕೆ ನೀವೇನಾದರೂ ಪ್ರವೇಶ ಬೇಕಾಗಿತ್ತು ಅಂದರೆ ಒಂದು ಬಾರಿ ನಮ್ಮ ಗುಡದೂರಿನ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರಕ್ಕೆ ವಿಸಿಟ್ ಕೊಡಿ, ಅಥವಾ ಆ ಗುಡದೂರಿನಲ್ಲಿರುವಂಥ ಒಂದು ಅಡ್ಮಿಷನ್ ಪ್ರೊಸೆಸ್ ಇರ್ಬೋದು ಅಥವಾ ಅಲ್ಲಿ ಸೌಕರ್ಯ ಬಗ್ಗೆ ಏನಾದರೂ ಕೇಳ್ಕೋಬೇಕಾಗಿತ್ತು ಅಂದರೆ 9364011212 ನಂಬರಿಗೆ ಕರೆ ಮಾಡ್ಬೋದು. 9449704442 ನಂಬರಿಗೆ ಕರೆ ಮಾಡ್ಬೋದು. 9964896156 ನಂಬರಿಗೆ ಕಾಲ್ ಮಾಡಿದರೆ ನಮ್ಮ ಗುಡದೂರಿನಲ್ಲಿರುವಂಥ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಏನಿದೆಯಲ್ಲ ನಮ್ಮ ಸ್ಕೂಲು, ಆ ಸ್ಕೂಲ್ನಲ್ಲಿರೋ ಬಗ್ಗೆ ಇನ್ಫಾರ್ಮೇಷನ್ನು, ಅಲ್ಲಿಯ ಫಲಿತಾಂಶಗಳ ಬಗ್ಗೆ ಇರ್ಬೋದು, ನಿಮಗೆ ಸಂಪೂರ್ಣವಾದ ಒಂದು ವಿವರವನ್ನು ಅಲ್ಲಿಯ ಮುಖ್ಯ ಗುರುಗಳಾಗಿರುವಂತಹ ರಾಮಕೃಷ್ಣ ದೇವರಗುಡಿ ಸರು ಅವನು ಜವಾಬ್ದಾರಿ ತೊಗೊಂಡಲ್ಲಿ ನಡೆಸ್ತಾ ಇದ್ದಾರೆ. ಆ ನಂಬರಿಗೆ ಕಾಲ್ ಮಾಡಿ ಅದರ ಬಗ್ಗೆ ನೀವು ಇನ್ಫಾರ್ಮೇಷನ್ ತೊಗೊಳ್ಳಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 6ನೇ ಪ್ರಶ್ನೆ ನೋಡ್ರಿ. ಶೇಕಡಾ 5 ದರದಂತೆ 1,000 ರೂಪಾಯಿಗಳಿಗೆ 2 ವರ್ಷದಲ್ಲಿ ಆಗುವ ಸರಳ ಬಡ್ಡಿ ಎಷ್ಟು? ಈ ಸೈನಿಕ ಶಾಲೆಗಳಂತೂ 2ರಿಂದ 3 ಕ್ವಶನ್ಗಳು ಇದರ ಮೇಲೆ ಬರ್ತವೆ. ನವೋದಯಕ್ಕೆ ಈ ಸಲ ಸರಳ ಬಡ್ಡಿ ಮೇಲೆ ನಿಮ್ಗೆ ಟಾಪಿಕ್ ಕೊಟ್ಟಿಲ್ಲ. ಕಿತ್ತೂರು ಸೈನಿಕ ಶಾಲೆಯಲ್ಲಿ ಕೇಳ್ಬೋದು, ಸೈನಿಕ ಶಾಲೆ ಕೇಳ್ಬೋದು, ಮುರಾರ್ಜಿಯಲ್ಲಿ ಆದರೂ ನಿಮಗೆ ಕೇಳ್ಬೋದು. ವೆರಿ ಈಸಿ. ಏನು ಕೊಟ್ಟನ? ದರ ಕೊಟ್ಟಿದ್ದಾನೆ. ದರ = 5% ಅಂತೆ. ಅಸಲು ಎಷ್ಟು ಕೊಟ್ಟಿದ್ದಾನೆ? 1,000 ರೂಪಾಯಿ ಅಸಲಂತೆ. ಅಸಲು = 1,000 ರೂಪಾಯಿ. ಕಾಲ ಎಷ್ಟಂತೆ? 2 ವರ್ಷಕ್ಕೆ. ಕಾಲ = 2 ವರ್ಷಕ್ಕೆ ಎಷ್ಟು ಬಡ್ಡಿ ಆಗ್ತದೆ ಇದೆ ಅಂತ ಪ್ರಶ್ನೆ ಕೇಳ್ತಾನೆ. ನೋಡ್ರಿ, ದರನೂ ಕೊಟ್ಟಿದ್ದಾನೆ, ಅಸಲು ರೂಪಾಯಿದಲ್ಲಿ ಕೊಟ್ಟಿದ್ದಾನೆ, ಕಾಲ ವರ್ಷಕ್ಕೆ. ಯಾವಾಗಲೂ ಇದು ವರ್ಷದಲ್ಲೇ ಇರುತ್ತೆ. ನಾವು ಸರಳ ಬಡ್ಡಿಯಲ್ಲಿ ನಾವು ಇದರಿಂದ ಏನು ಕಂಡಿಬೋದು? ನಾವು ಬಡ್ಡಿ ಕಂಡಿಬೇಕಂತ ಹೇಳ್ತಾ ಇದ್ದಾರೆ. ಸರಳ ಬಡ್ಡಿ ಅಥವಾ ಬಡ್ಡಿ ಸೂತ್ರ ನಮಗೆ ಗೊತ್ತು. ಏನು ಸೂತ್ರ ಅದು? ಅಸಲು ಇಂಟು ಅವಧಿ ಇಂಟು ಕಾಲ ಡಿವೈಡೆಡ್ ಬೈ 100. PTR ಡಿವೈಡೆಡ್ ಬೈ 100 ಮಾಡಿಬಿಟ್ರೆ ನಿಮ್ಗೆ ನಮ್ಮ ಸರಳ ಬಡ್ಡಿ ಸೂತ್ರ ಸಿಗುತ್ತೆ. ಸೂತ್ರ ಕಲಿದು ಏನು ಅವಶ್ಯ ಇಲ್ಲ. ನಾವು 2 ಲೈನ್ ಮೆಥಡಲ್ಲಿ ಕೂಡ ನಾವು ಸರಳ ಬಡ್ಡಿಯನ್ನು ಬಿಡಿಸ್ಬೋದು. ಯಾವುದೇ ಮ್ಯಾಥಮೆಟಿಕ್ಸಲ್ಲೂ ಕೂಡ ನಾವು ಸೂತ್ರ ಇಲ್ಲದೆ ಕೂಡ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಮಗೆ ಅಸಲು ಅಂತಾನೆ. ಅಸಲು = ಎಷ್ಟು ಕೊಟ್ಟಿದ್ದಾರೆ ನಮಗಿಲ್ಲಿ? ಅಸಲು = 1,000 ರೂಪಾಯಿ ಇದೆ. 1,000 ಇಂಟು ದರ ಅಂತಾರೆ 5% ಇದೆ. ಕಾಲ ಅಂತಾರೆ 2 ವರ್ಷ ಇದೆ. ಡಿವೈಡೆಡ್ ಬೈ 100. ಈಗೇನು ಮೇಡಮ್? ನಾವು ಮೇಲೆ ಮತ್ತು ಕೆಳಗಡೆ ಇರುವಂಥ ಸಂಖ್ಯೆಗಳನ್ನು ಕ್ಯಾನ್ಸಲ್ ಮಾಡಿಬಿಡಮ್. 1 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 1 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಕೆಳಗಡೆ ಮುಗೀತು. ಮೇಲ್ಗಡೆ ಯಾವುದವು? 10 ಇದೆ ಇಂಟು 5 ಇಂಟು 2. ಓಕೆ, ನೋಡ್ರಿ, ಈಗ 10 5 50 ಇಂಟು 2. ಓಕೆ, ಈ ನೋಡ್ಕೊಳ್ರಿ. 5 2 10, 1 0 ಇದೆ, 0 ಹಚ್ಬಿಟ್ಟು 100 ರೂಪಾಯಿ. ಅಸಲು ತೊಗೊಂಡಿದ್ದು 1,000 ರೂಪಾಯಿ. 5% ದರದಂಗೆ ತೊಗೊಂಡಾನೆ. ಕಾಲ 2 ವರ್ಷ. 2 ವರ್ಷದ ನಂತರ ಅಲ್ಲಿ ಎಷ್ಟು ಆಗ್ತಾ ಇದೆ ಬಡ್ಡಿ ಅಂದ್ರೆ 100 ರೂಪಾಯಿ ಆಗ್ತಾ ಇದೆ ಅಂತ ಕೊಡ್ತಾ ಇದ್ದೀವಿ. ಓಕೆ, ಹೆಂಗಂದ್ರೆ
ಸರಿಯಾದ ಆಯ್ಕೆ 4ನೇ ಸರಿಯಾಗ್ತಾ ಹೋಗುತ್ತೆ. ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ನೀವೇನಾದರೂ ಈ ಟಾಪಿಕ್ ಸರಳ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಎಲ್ಲರೂ ನೀವು ಸರಿ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅಸಲು ಯಾವಾಗಲೂ 100ಕ್ಕೆ ಅಂತ ತಿಳ್ಕೊಬೋದು. ನೀವು ಈಸಿ ಮೆಥಡ್ದಲ್ಲಿ ಮಾಡ್ಬೋದು. ಹೆಂಗಂದ್ರೆ ಅಸಲದು 100ಕ್ಕಾಗಿರುತ್ತೆ. ಇಲ್ಲಿ ನೋಡ್ಕೊಳ್ರಿ, ಅಸಲು ಶೇಕಡ 100% ಅಸಲು ಇದ್ದಾಗ ಅಸಲು ಎಷ್ಟಿರ್ತಾ ಇತ್ತು? 1,000 ರೂಪಾಯಿ ಇತ್ತು. ಕಾಲ 5 × 2 5 2 10% ಇದ್ದಾಗ ಎಷ್ಟಿರ್ತಾ ಇದೆ? ಈಸಿ ನೋಡ್ಕೊಳ್ರಿ. 1,000ಕ್ಕೆ ಎಷ್ಟಿಂದ ಗುಣಿಸಿದ್ರೆ 100ರಿಂದ ಎಷ್ಟು ಗುಣಿಸಿ 1000 ಬರ್ತಾ ಇದೆ? ಇಲ್ಲಿ ನೋಡ್ಕೊಳ್ಳಿ, ಈಸಿ ಹಿಂಗೆ ಮಾಡ್ಬೋದು. ಈ 0 ಈ 0 2 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 1ಕ್ಕೆ ಎಷ್ಟು ಗುಣಿಸಿದ್ರೆ 10 ಬರುತ್ತೆ, ಇಂಟು 10 ಗುಣಿಸಿದ್ರೆ ಬರ್ತಾ ಇದೆ. ಮೇಲೆ 10 ಗುಣಿಸಿರ ಇದಕ್ಕೂ 10 ಗುಣಿಸ್ಬಿಡಿ. 10 10 100. ಟೂ ಲೈನ್ ಮೆಥಡ್ದಲ್ಲಿ ಸೂತ್ರ ಇಲ್ಲದೇನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದ ಸಲ್ಲಿಸುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7. ಪ್ರಶ್ನೆ ಸಂಖ್ಯೆ 7ಅನ್ನು ಬೇಗನೆ ವಿದ್ಯಾರ್ಥಿಗಳು ಸ್ವಲ್ಪ ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಉತ್ತರವನ್ನು ಕಳಿಸ್ರಿ ಅಂತ ಹೇಳುತ್ತಾ, ಒಂದು ಮನೆಯ 4 ಮಂದಿಯು ಕೂಲಿಗೆ ಹೋಗಿ ಹಣ ಸಂಪಾದಿಸುವರು. ಅವರು ಕ್ರಮವಾಗಿ ₹100, ₹80, ₹60, ₹40 ಆದರೆ ಒಟ್ಟು ಅವರ ಸರಾಸರಿ ಸಂಪಾದನೆ ಎಷ್ಟು ಅಂತ ಹೇಳ್ತಾರೆ. ಒಂದು ಮನೆ 4 ಮಂದಿ ಇದ್ದಾರಂತ, ಜನ 4 ಮಂದಿ ಇದ್ದಾರೆ. 4 ಮಂದಿಯಲ್ಲಿ ಮೊದಲೇದವರು ಎಷ್ಟು ಮಾಡಿದ್ದಾರೆ? ₹100 ದುಡ್ದಾರೆ, ಮೊದಲೇ ವ್ಯಕ್ತಿ. ಎರಡನೇದು ₹80 ದುಡ್ದಿದ್ದಾರೆ, ಇವರು ₹80. ಮೂರನೇದರು ₹60 ದುಡ್ದಾರೆ, ₹60. ನಾಲ್ಕನೇದವರು ₹40 ದುಡ್ತಾರೆ, ₹40. ಟೋಟಲಿ 4 ಮಂದಿ ಕೂಡಿ ಎಷ್ಟು ದುಡ್ದಾರ ಅನ್ನೋದನ್ನು ನೀವು ತಕ್ಕೊಂಬಿಡಿ. ಓಕೆ, 0 6 4 10 10 8 18 8 ಕ್ಯಾರಿ 1 1 1 2 ₹280 4 ಮಂದಿ ದುಡ್ದಾರೆ. ಅವನು ಕೇಳ್ತಾ ಇರೋದು 4 ಮಂದಿ ದುಡ್ದ ಒಟ್ಟು ಅನ್ನೋಕ್ಕೆ ಕೇಳ್ತಾ ಇಲ್ಲ, ಅವರ ಸರಾಸರಿ ಅಂತ ಕೇಳ್ತಾ ಇದ್ದಾನೆ. ಸರಾಸರಿ ಅಂದರೆ ಪ್ರತಿ ಒಬ್ಬರದು ಅಂತ ಅರ್ಥ. ಪ್ರತಿ ಒಬ್ಬರದು ಕೇಳಿದರೆ ಈ 280ಕ್ಕೆ ಡಿವೈಡೆಡ್ ಬೈ ಎಷ್ಟು ಜನ ಇದ್ರು? ಅವರು 4 ಜನ ಇದ್ರಲ್ಲ, ಈ 4ರಿಂದ ಭಾಗಿಸ್ಬಿಡಿ, ನಿಮ್ಗೆ ಸರಾಸರಿ ಸಿಕ್ಬಿಡುತ್ತೆ. 4 1 4 4 7 28 ಈ 0ಗೆ 0 ಹೆಚ್ಚಿಬಿಡಿ ಈಜಿಕಲ್ ಟು ಪ್ರತಿಯೊಬ್ಬರು ₹70 ಸರಾಸರಿ ದುಡ್ದಾರ ಅಂತ. ಆಪ್ಷನ್ ನಂಬರ್ 4ನೇದು ರೈಟ್ ಆಗುತ್ತೆ. ವಿದ್ಯಾರ್ಥಿಗಳೇ, ಗಣಿತ ಅಂದರೆ ಕೆಲವು ವಿದ್ಯಾರ್ಥಿಗಳು ಭಯ ಬೀಳ್ತೀರಿ. ಬೇಡ, ಪ್ರಶ್ನೆಗಳನ್ನು ಮೊದಲು ಓದ್ಕೊಳ್ಳಿ. ಮೊದಲೇ ಸೋಲು ಒಪ್ಕೊಳ್ಳೋಕೆ ಹೋಗಬೇಡಿ. ನಂದು ಆಗೋದಿಲ್ಲ, ನನಗೆ ತಿಳಿಯೋದಿಲ್ಲ, ನನಗೆ ಬರೋದಿಲ್ಲ ಅನ್ಕೋಕ್ಕಿಂತನೂ ಫಸ್ಟ್ ನೀವು ರೆಡಿ ಆಗ್ರಿ. ನೀವು ಕಲೀಲಿಕ್ಕೆ ರೆಡಿ ಆದರೆ ಪಾಠ ತಾನೇ ಅರ್ಥ ಆಗ್ತಾ ಹೋಗುತ್ತೆ. ಒಬ್ಬೊಬ್ಬ ಶಿಕ್ಷಕರು ಒಂದೊಂದು ವಿಧಾನಗಳಲ್ಲಿ ಹೇಳಿದ್ರು ಉತ್ತರ ಮಾತ್ರ ಅದೇ ಬರ್ತಾ ಇದೆ. ನಿಮಗೆ ಸರಳ ವಿಧಾನದ ಮುಖಾಂತರ ಅವನ್ನೆಲ್ಲ ತರಬೇತಿಯನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಆದರೆ ನಮ್ಮ ಗಣಿತ ಬರಬೇಕಂದ್ರೆ ಮಗ್ಗಿ ಕಲೀರಿ ಅಂತ ಪದೇ ಹೇಳ್ತಾ ಇದ್ದೀನಿ. ಪ್ರತಿ ಒಂದು ದಿನ 1 ಬಾರಿ 2ರಿಂದ 30ರವರೆಗೆ ಮಗ್ಗಿಯನ್ನು ಬರಿತಾ ಹೋದರೆ ನಿಮ್ಮ ಗಣಿತನೂ ಕೂಡ ಸರಳವಾದ ವಿಷಯ ಅಂತ ನಿಮ್ಮ ಶಿಕ್ಷಕರೇ ನಿಮ್ಗೆ ಮನದಟ್ಟು ಮಾಡಿಸ್ಕೊಡ್ತಾರೆ. ಶಿಕ್ಷಕರ ಥರನೇ ವಿದ್ಯಾರ್ಥಿಗಳು ಪಾಠ ಮಾಡೋದನ್ನು ಸಾಕಷ್ಟು ನೋಡಿದ್ದೀನಿ. ಆದ್ದರಿಂದ ದಯವಿಟ್ಟು ಭಯ ಬೇಡ. ನಿಮಗೆ ಯಾವ ವಿಷಯ ಕಠಿಣ ಆಗ್ತವೋ ಆ ವಿಷಯಗಳನ್ನು ಇಷ್ಟಪಡ್ರಿ. ಯಾವ ನಿಮಗೆ ಕಠಿಣ ಆಗ್ತಾ ಇದ್ದಾವೋ ಆ ಪಾಠ ಮಾಡುವ ಶಿಕ್ಷಕರನ್ನು ಇಷ್ಟಪಡಿ. ನಿಮಗೆಲ್ಲ ವಿಷಯಗಳು ಕೂಡ ಸರಳವಾಗ್ತವೆ. ದಯವಿಟ್ಟು ನಾನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ, ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ, ನಾನು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗೆ ಈ ಥರ ಯಾವುದೂ ಭಾವನೆಗಳು ಬೇಡ. ಯಾರು ಪ್ರಯತ್ನ ಪಡ್ತಾರೋ ಅವರು ವಿದ್ಯಾವಂತರಾಗ್ತಾ ಇದ್ದಾರೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ
8. ಅದಕ್ಕಿಂತ ಮುಂಚೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ನವೋದಯ ಶಾಲೆಯನ್ನು ಯಾಕೆ ನಾವು ಆಯ್ಕೆ ಮಾಡ್ಕೋಬೇಕು ಅಂತ ತಿಳ್ಕೊಂಡಾಗ ಕೆಲವು ಪಾಲಕರಿಗೆ ನಮಗೆ ಕಾಲ್ ಮಾಡಿ, ಸರ್ ಅಲ್ಲಿರುವಂಥ ಸೌಲಭ್ಯಗಳ ಬಗ್ಗೆ ನಮಗೆ ಹೇಳಿ ತೋರಿಸಿ ಅಂದಾಗ ನಾನು ಹಾಕಿದ್ದೇವೆ. ಈ ಒಂದು ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಸುಸಜ್ಜಿತವಾದ ಶಾಲಾ ಕಟ್ಟಡವನ್ನು ಒಳಗೊಂಡಿದೆ. ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮಗಳಿಗೆ ಸಪ್ರೇಟಾಗಿ ಕ್ಲಾಸ್ ರೂಮ್ಗಳು ಕೊಟ್ಟಿದ್ದೇವೆ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಪ್ರೇಟ್ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದೀವಿ. ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಸಪ್ರೇಟಾಗಿ ಕ್ಲಾಸ್ ರೂಮ್ಗಳು ಮತ್ತು ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದೀವಿ. ರಾಜ್ಯದಲ್ಲಿಯೇ ಹೆಸರು ಮಾಡಿದ ಶಿಕ್ಷಕರಿಂದ ನಾವಿಲ್ಲಿ ಪಾಠ ಬೋಧನೆ ಮಾಡ್ತೀವಿ. 20 ವರ್ಷಗಳ ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗಳು ಬೇರೆ ಬೇರೆ ತರಬೇತಿ ಕೇಂದ್ರಗಳಲ್ಲಿ ಅವರೆಲ್ಲ ತರಬೇತಿಯನ್ನೇ ಮಾಡಿಕೊಂಡು ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಬಂದು ಇವತ್ತು ಪಾಠ ಮಾಡ್ತಿದ್ದಾರೆ. ಅಂಥ ಶಿಕ್ಷಕರಿಂದ ನಾವೇನು ಮಾಡ್ತಿದ್ದೀವಿ, ಈ ಒಂದು ಸೈನಿಕ ಶಾಲೆ ನವೋದಯ ಶಾಲೆಯ ತರಬೇತಿಯನ್ನು ಕೊಡಿಸಲಿಕ್ಕೆ ಆ ಶಿಕ್ಷಕರನ್ನು ಉಪಯೋಗಿಸ್ತಾ ಇದ್ದೀವಿ. ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, ಗರ್ಲ್ಸ್ ಸೆಕ್ಷನ್ ಎಲ್ಲ ಮಕ್ಕಳಿಗೆ ಡಿಜಿಟಲ್ ಕ್ಲಾಸಸ್ಗಳ ಮೂಲಕನೇ ಪಾಠ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಬರೀ ಜಾಣ ವಿದ್ಯಾರ್ಥಿಗಳನ್ನ ತರಬೇತಿ ಕೊಟ್ಟು ಆಯ್ಕೆ ಮಾಡೋದು ಒಂದು ನಮ್ಮ ಗುರಿ ಅಲ್ಲ. ಇನ್ನೊಂದು ಗುರಿ ಏನಂತಂದರೆ, ಸರ್ ಇವ್ರಿಗೆ ಕನ್ನಡನೇ ಓದ್ಲಿಕ್ಕೆ ಬರ್ತಾ ಇಲ್ಲ, ಇವ್ರಿಗೆ ಇಂಗ್ಲೀಷನೇ ಬರ್ತಾ ಇಲ್ಲ, ಇವ್ರಿಗೆ ಗಣಿತನೇ ಟೇಬಲ್ಸ್ ಇಲ್ಲ, ಕೂರಿಸೋದು ಕಳೆಯೋದು ಬರೋದಿಲ್ಲ ಅನ್ನುವಂಥ 2 ಬ್ಯಾಚಸ್ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ತೆಗೆದುಕೊಂಡು ಅವ್ರನ್ನ ಜೀರೋದಿಂದ ಏನು ಮಾಡ್ತಿದ್ದೇವೆ ಅಂದರೆ ನಾವು ಜೀನಿಯಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಮಕ್ಕಳಿಗೆ ಪರ್ಫೆಕ್ಟಾಗಿ ಕನ್ನಡ ಓದೋಕೆ ಕಲಿಸ್ತೀವಿ, ಇಂಗ್ಲೀಷ್ ಓದೋಕೆ ಕಲಿಸ್ತೀವಿ, ಮಗ್ಗಿ ಕಲಿಸ್ತೀವಿ, ಕೂಡಿಸೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು, ಸಂಖ್ಯೆಗಳ ರಚನೆ ಮಾಡೋದು, ಇಷ್ಟೆಲ್ಲ ಬೇಸಿಕ್ ಮಾಡ್ಕೊಂಡು ಅವ್ರು ರೆಡಿ ಮಾಡಿಕೊಂಡ್ರೆ ಮುಂದಿನ ತರಗತಿಗೆ ಅವರಿಗೆ ನಾನೂ ಕೂಡ ಎಲ್ಲ ವಿಷಯ ಬರ್ತಾವೆ ಅನ್ನಲಿಕ್ಕೆ ಮಕ್ಕಳಿಗೆ ಈ ಒಂದು ತರಬೇತಿ ಕೊಡಲಿಕ್ಕೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ 0 to ಜೀನಿಯಸ್ ಅಂತ ಮಾಡಿಕೊಂಡು ಮಕ್ಕಳಿಗೆ 100% ಅವ್ರನ್ನ ಪ್ರತಿಭಾವಂತರನ್ನಾಗಿ ಮಾಡೋ ಕೆಲಸ ನಮ್ಮ ಟೀಚರ್ ಕೆಲಸ ಮಾಡ್ತಾ ಇದ್ದಾರೆ. ಬಾಲಕ ಮತ್ತು ಬಾಲಿಕೆಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಕೂಡ ವ್ಯವಸ್ಥೆ ಮಾಡಿದೆ. ಇಂಗ್ಲೀಷ್ ಮಾಧ್ಯಮನೂ ಸಪ್ರೇಟು, ಕನ್ನಡ ಮೀಡಿಯಂ ಸಪ್ರೇಟು, ಬಾಲಕರಿಗೆ ಸಪ್ರೇಟು, ಬಾಲಿಕೆಯರಿಗೆ ಸಪ್ರೇಟು. ಮಕ್ಕಳಿಗೆ ಕುಂದ್ರಿಕೆಲ್ಲ ಬೆಂಚಸ್ ಇರ್ಬೋದು, ಮಲ್ಕೊಳ್ಳೋಕ್ಕೆ ಅವರಿಗೆಲ್ಲ ಬಂಕರ್ಸ್ಗಳನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಪ್ರತಿ ಕ್ಲಾಸ್ ರೂಮ್ಗಳಲ್ಲಿ CCTVಗಳನ್ನು ಅಳವಡಿಸಲಾಗಿದೆ. ಹಾಸ್ಟೆಲ್ಗಳಲ್ಲಿ ಕ್ಲಾಸ್ ರೂಮ್ಗಳಲ್ಲಿ ಕೂಡ ಫಿಲ್ಟರ್ ವಾಟರ್ ಹಾಗೂ ಹಾಸ್ಟೆಲ್ ಮಕ್ಕಳಿಗೆ ಸ್ನಾನಕ್ಕೆ ಬಿಸಿನೀರಿನ ವ್ಯವಸ್ಥೆ, ಕುಡ್ಲಿಕ್ಕೆ ಅವರೆಲ್ಲ ಮಕ್ಕಳಿಗೆ ಫಿಲ್ಟರ್ ನೀರಿನ ವ್ಯವಸ್ಥೆನೇ ಇದೆ. ಮತ್ತು ಎಲ್ಲ ಗರ್ಲ್ಸ್ ಸೆಕ್ಷನ್ ಮತ್ತು ಬಾಯ್ಸ್ ಸೆಕ್ಷನ್ ಎಲ್ಲರಿಗೆ ಸ್ನಾನಕ್ಕೆ ಬಿಸಿನೀರಿನ ವ್ಯವಸ್ಥೆ ಕೂಡ ನಮ್ಮ ತರಬೇತಿ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಮಕ್ಕಳಿಗೆ ಪೌಷ್ಟಿಕರವಾದ ಆಹಾರ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಸಿಗ್ತಾ ಇರೋದು. ಎಲ್ಲ ಮಕ್ಕಳಿಗೆ ಒಳ್ಳೆಯ ಫುಡ್ಡು ಬೇಕಾಗಿದೆ. ಆ ಥರ ಮಕ್ಕಳಿಗೆ ಅವ್ರಿಗೆ 2 ಹೊತ್ತು ಸ್ನ್ಯಾಕ್ಸ್ ಇರಬೇಕು, 1 ಹೊತ್ತು ಟಿಫಿನ್ನು, 2 ಹೊತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಮ್ಮ ತರಬೇತಿ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ವಾರಕ್ಕೊಮ್ಮೆ ಮಕ್ಕಳಿಗೆ ಕಿರು ಪರೀಕ್ಷೆ ನಡೆಸ್ತೀವಿ. ಮತ್ತು ಇಲ್ಲೆಲ್ಲ ಮಕ್ಕಳಿಗೆ ಶೌಚಾಲಯ ಏನು ಮಾಡ್ತಿದ್ದೀವಿ, ಎಲ್ಲ ಕೊಠಡಿಗಳನ್ನು ವ್ಯವಸ್ಥೆನ ಬಲ್ಲಿ ಮಾಡಿದ್ದೀವಿ. ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಶೌಚಾಲಯ ಕೂಡ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಇದು ಭಾಳಷ್ಟು ದಿನಗಳಿಂದ ಪಾಲಕರೇ ಬೆಳೆಸಿರುವಂಥ ಸಂಸ್ಥೆ ಅಂತ ಹೇಳೋಕ್ಕೆ ನಾವು ಕೂಡ ಬೆಳೆಸ್ತಾ ಇದ್ದೀವಿ. ನಮ್ಮ ತರಬೇತಿ ಕೇಂದ್ರದಲ್ಲಿ ನಿಮ್ಮ ಮಕ್ಕಳೇನಾದರೂ ತರಬೇತಿಯನ್ನು ಪಡ್ಕೋಬೇಕನ್ನೋದಾಗಿದ್ದರೆ ನಮ್ಮ ಹಳೆಯ ಪಾಲಕರನ್ನು ಒಂದು ಸಾರಿ ನೀವು ಅವರಿಗೆ ಫೋನ್ ಮಾಡಿ ಅಥವಾ ಹಳೆಯ ಪಾಲಕರಿಗೆ ಭೇಟಿಯಾಗಿ ನಮ್ಮ ತರಬೇತಿಯಲ್ಲಿ ನೀವು ಪ್ರವೇಶವನ್ನು ಪಡ್ಕೋಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 8 ಏನಿದೆ ನೋಡ್ರಿ. 8ನೇ ಪ್ರಶ್ನೆ, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಇರುವ ಒಟ್ಟು ದಿನಗಳೆಷ್ಟು ಕೇಳ್ತಾರೆ. ಇದನ್ನು ಕೂಡ ನಮಗೆ ಅಳತೆ ಮಾನಗಳಲ್ಲಿ ಕೂಡ ಇದು ದಿನಗಳಂತ ಬಂದಾಗಲ್ಲ ನಿಮ್ಮಲ್ಲಿ ಕನ್ಸಿಡರ್ ಆಗ್ಬೋದು. ನವೋದಯ ಕೂಡ ಇದು ಸಿಲೆಬಸ್ ಇದೆ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿರುವಂಥ ಒಟ್ಟು ದಿನಗಳು ಕೇಳ್ತಾಯಿದ್ರೆ ನಮ್ಗೆ ಈಸಿ ಗೊತ್ತಿದೆ. ನಿಮಗೆ ದಿನಗಳು ಕೇಳಿದ್ರೆ ಮುಷ್ಟಿ ಕಟ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಈ ಏಣಿಗಳು 31 ದಿನಗಳು ಹೊಂದಿರ್ತವೆ, ಈ ತಗ್ಗುಗಳು 30 ದಿನಗಳು ಹೊಂದಿರ್ತವೆ ಅಂತ ಗೊತ್ತಿರಬೇಕು. ಹಂಗವನು ಅಕ್ಟೋಬರ್ ಅಂತಾನೆ. ಅಕ್ಟೋಬರ್ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಅಕ್ಟೋಬರ್ ಅಂದರೆ 31 ದಿನಗಳಿದ್ದಾವೆ. ಅಕ್ಟೋಬರ್ದಲ್ಲಿ 31 ದಿನಗಳಿದ್ದಾವೆ. ಅಕ್ಟೋಬರ್ 31 ಆದ ತಕ್ಷಣ ನವಂಬರ್ ಬರ್ತಾ ಇರೋದು 30 ದಿನಗಳು. ಒಟ್ಟು ದಿನಗಳಂತಂದರೆ ಏನು ಮಾಡಬೇಕಂದ್ರೆ ನಾವು ಕೂಡಿಸ್ಬೇಕು. ಒಟ್ಟು ದಿನಗಳು ಕೂಡಿಸಿದ್ರೆ 61 ಆಗ್ತಾ ಇದೆ. ಸರಿಯಾದ ಆಯ್ಕೆ 1ನೇದು ರೈಟ್ ಆಗುತ್ತೆ. ಎಲ್ಲ ಬಾಯಿ ಲೆಕ್ಕಗಳು. ಅಟ್ಲೀಸ್ಟ್ ನಿಮಗೆ ಯಾವ ತಿಂಗಳಲ್ಲಿ ಎಷ್ಟು ದಿನಗಳಿರ್ತವೆ ಅಂತ ಅದವೋ ಇಲ್ಲೋ ಅಂತ ಗೊತ್ತಾಗಲಿ ಅಂತ ಒಂದು ಕ್ವಶನ್ ರೇಸ್ ಮಾಡ್ತಾರೆ. ಸಮಯದ ಮೇಲಿರ್ಬೋದು,
ದಿನಗಳ ಮೇಲೆ ಇರ್ಬೋದು, ತೂಕಗಳ ಮೇಲೆ ಇರ್ಬೋದು, ಸಾಮರ್ಥ್ಯಗಳ ಮೇಲೆ ಇರ್ಬೋದು. ಈ ಥರ ಪ್ರಶ್ನೆಗಳು ನಿಮಗೇನು ಮಾಡ್ತವೆ, ಬರ್ತಾನೆ ಇದ್ದಾವೆ. ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದ ಸಲ್ಲಿಸುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 9. ಓಕೆ ವಿದ್ಯಾರ್ಥಿಗಳೇ, ಈ 9ನೇ ಪ್ರಶ್ನೆಯನ್ನು ನೋಡಿಕೊಳ್ಳ್ರಿ. ಒಬ್ಬ ಕೂಲಿದಾರನು ಒಂದು ದಿನಕ್ಕೆ 525 ರೂಪಾಯಿ ದುಡಿತಾನೆ, ಸಂಪಾದಿಸ್ತಾನೆ. ಅವನ ವಾರದ ಸಂಪಾದನೆ ಎಷ್ಟು ಅಂತ ಕೇಳ್ತಿದ್ದಾನೆ. ಒಂದು ಕೂಲಿ ಕೊಟ್ಟಾರ, ದಿನ ಕೊಟ್ಟಿದ್ದಾರೆ. ಇದು ಈಸಿ. ನೀವು ಒಂದು ದಿನಕ್ಕೆ ಅವನು ಒಂದು ದಿನಕ್ಕೆ ದಿನ ಈ ಕಡೆ ಓಕೆ, ಒಂದು ದಿನಕ್ಕೆ ಅವನು ಎಷ್ಟು ಕೂಲಿ ಪಡಿತಾನ, 525 ರೂಪಾಯಿ ತಗೋತಾನಂತೆ. ಒಂದು ದಿನಕ್ಕೆ 525 ತಗೋತಾನೆ ಅಂದರೆ ಅವನು ಏನು ಮಾಡ್ಯಾನ, ಪ್ರಶ್ನೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಯಾನ. ವಾರದ ಅಂದಾನೆ. ವಾರಗಳು ಎಷ್ಟಿದ್ದಾವೆ? 7 ವಾರಗಳ. ಒಂದು ವಾರದ ಎಷ್ಟು ದಿನಗಳಿರ್ತವೆ? 7 ದಿನಗಳಿರ್ತವೆ. 7 ದಿನಕ್ಕೆ ಒಂದು ವಾರ ಅಂತ ನಾವು ಕರಿತೇವೆ. ವಾರದ ಸಂಪಾದನೆ ಎಷ್ಟಂತಾನಂದರೆ, ವಾರ ಅಂದರೆ 7 ದಿನ ಇರ್ತಾವೆ. 7 ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತಾನ ಅಂತ ಕ್ವಶನ್ ಮಾರ್ಕ್. ಮಕ್ಕಳು ನೋಡ್ರಿ, ಅವನು ಒಂದು ದಿನಕ್ಕೆ 525 ಅಂದರೆ ದಿನಗಳ ಸಂಖ್ಯೆ ಹೆಚ್ಚಾದರೆ ಬರಬೇಕಾದ ಕೂಲಿ ಹಣನೂ ಕೂಡ ಹೆಚ್ಚಾಗ್ತಾ ಇದೆ ಅನ್ನೋದೇ ಏಕಮಾನ ಪದ್ಧತಿ ಅಂತ ಕರಿತೀವಿ, ಯೂನಿಟರಿ ಮೆಥಡ್ ಅಂತೇಳಿ. ಈ ಥರ ಯೂನಿಟರಿ ಮೆಥಡ್ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡ್ತಾ ಹೋಗುತ್ತೆ. ನೋಡಿರಿ, ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಪೋಸಿಟ್ ಇರೋದನ್ನು ಕೆಳಗಡೆ ಹಾಕ್ರಿ, ಬೇಕಾಗಿಲ್ಲ. ಒಂದಿದೆ ಇಲ್ಲಿ 525 ಇಂಟು 7ರಿಂದ ಗುಣಿಸ್ಬಿಟ್ರೆ ನಿಮಗಿಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಮಕ್ಕಳು ಎಲ್ಲರಿಗೂ ನಿಮಗೆ 7ರ ಬಗ್ಗೆ ಬರ್ತಾವಿಲ್ಲೋ ನೋಡ್ಕೊಡ್ರಿ. 7ರ ಬಗ್ಗೆ ಗುಣಿಸೋಣ. 7 5 35ಕ್ಕೆ 5 ಕ್ಯಾರಿ ಬಂತು 3. 7 2 14, 14ಕ್ಕೆ 3 ಕೂಡಿಸಿ 14, 15 16 17ಕ್ಕೆ 7 ಕ್ಯಾರಿ ಬಂತು 1. 7 5 35, 35ಕ್ಕೆ 1 ಕೂಡಿಸಿದ್ರೆ 36, 3675 ರೂಪಾಯಿ. ಒಂದು ವಾರಕ್ಕೆ ಅವನು ಎಷ್ಟು ಸಂಪಾದನೆ ಮಾಡ್ತಾನಂದರೆ 3675 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನಂದರೆ ಸರಿಯಾದ ಆಯ್ಕೆ 3 ರೈಟ್ ಆಗುತ್ತೆ. ಒಂದು ದಿನಕ್ಕೆ ಅವನು 520 ರೂಪಾಯಿ ತಗೋತಾನಂದರೆ ಒಂದು ವಾರ ಅಂದರೆ 7 ದಿನ, 7 ದಿನಕ್ಕೆ ಎಷ್ಟು ತಗೋತಾನಂದರೆ 3670 ರೂಪಾಯಿ ಕೂಲಿ ಪಡಿತಾನ ಅನ್ನೋದು ಇದಕ್ಕೆ ಉತ್ತರ. ಓಕೆ, 1ರಿಂದ 9 ಪ್ರಶ್ನೆಗಳನ್ನು ಸರಳವಾಗಿ ಈಜಿ ನಿಮಗೆ ತಿಳಿಯುವಂಗೆ ನಾನು ತಿಳಿಸಿದ್ದೀನಿ ಅಂತ ನಾನು ಅನ್ಕೋತಾ ಇದ್ದೇನೆ. ನನ್ನ ಕ್ಲಾಸಸ್ ಇಷ್ಟವಾದರೆ ಲೈಕ್ ಬಟನ್ ಒತ್ತಿ. ಇವತ್ತು ಈ ವಿದ್ಯಾರ್ಥಿಗಳು ಈ 10 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕಳಿಸ್ತಾ ಇದ್ದೀರಿ ಅಂತ ಕಮೆಂಟ್ ಮುಖಾಂತರ ಕಳಿಸಿ. ನನ್ನ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿದ್ದಾದರೆ ಗಣಿತವನ್ನು ನೀವು ಸರಳವಾಗಿ ಕಲಿಯಲಿಕ್ಕೆ ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದ್ದಾವೆ ಅಂತ ಅನ್ಕೋತಾ ಇದ್ದೀನಿ. ನನ್ನ ಕ್ಲಾಸಸ್ ನಿಮಗೆ ಉಪಯೋಗ ಆದರೆ ನಿಮ್ಮ ಸ್ನೇಹಿತರಿಗೆ ಬೇರೆ ಬೇರೆ ಗ್ರೂಪ್ಗಳಿಗೆ ಎಲ್ಲ ಸೇರನ್ನು ಮಾಡಿ ಒಟ್ಟಾರೆಯಾಗಿ ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡ್ಕೊಂಡು ಆ ಸ್ಪರ್ಧಾತ್ಮಕ ಪರೀಕ್ಷೆ ಹೆಚ್ಚು ಅಂಕವನ್ನು ಪಡ್ಕೊಂಡು ಆಯ್ಕೆ ಆಗಲಿ ಅನ್ನೋದೇ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಒಂದು ಕನಸಾಗಿದೆ ಅಂತ ಹೇಳುತ್ತಾ ನೆಕ್ಸ್ಟು ಪ್ರಶ್ನೆ ಕೊಡ್ತಾ ಇದ್ದೀನಿ. ಈ ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಮುಖಾಂತರ ಕಳಿಸ್ರಿ. ಪ್ರಶ್ನೆ ನೋಡ್ಕೊಳ್ರಿ, 32ರ ಅವಿಭಾಜ್ಯ ಅಪವರ್ತನೀಕರಣ ಅಂತ ಕೇಳ್ತಾ ಇದ್ದಾನೆ. 32 ಅನ್ನೋದು ಇದು ಸಂಖ್ಯೆ ಇದಲ್ಲ, ಇನ್ನು ಅವಿಭಾಜ್ಯಗಳ ಸಂಖ್ಯೆ ಅಂತ ನಮ್ಮ ಅಪವರ್ತನೀಕರಣ ತೆಗೆದಾಗ 1 2 3 4ರಲ್ಲಿ ಯಾವುದು ಸರಿ ಆಗ್ತಾ ಇದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ಕಳಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಸರಿ ಉತ್ತರವನ್ನು ಕೊಟ್ಟೇ ಕೊಡ್ತೀರಿ ಅನ್ನೋದು ಕೂಡ ನನ್ನ ಭರವಸೆ ನನಗಿದೆ. ಯಾಕಂದರೆ ನೀವೆಲ್ಲರೂ ಆಲ್ರೆಡಿ ನವೋದಯ ಪರೀಕ್ಷೆಗೆ ನೀವು ಪ್ರಿಪೇರ್ ಆಗ್ತಾನೆ ಇದ್ದೀರಿ. ಓಕೆ, 32ರ ಅವಿಭಾಜ್ಯ ಅಪವರ್ತನೀಕರಣ 4 ಆಯ್ಕೆದಲ್ಲಿ ಯಾವುದಾಗುತ್ತೋ ಅದನ್ನು ಕಮೆಂಟ್ ಮುಖಾಂತರ ಕಳಿಸಿ ಅಂತ ಹೇಳುತ್ತಾ, ವಿದ್ಯಾರ್ಥಿಗಳೇ, ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಸಾಕಷ್ಟು ದಿನಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಕೊಡ್ತಾನೆ ಬರ್ತಾ ಇದೆ. ನೀವು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಉಚಿತ ಶಿಕ್ಷಣ ಬೇಕಾಗಿದೆ ಸರ್, ನಮಗೆ ತರಬೇತಿ ಪಡಲಿಕ್ಕೆ ಆಗ್ತಾ ಇಲ್ಲ, ನಾವು ಮನೆಯಲ್ಲೇ ಕುಳಿತುಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ, ನಮಗೆ ಗಣಿತ ವಿಷಯಗಳಂದರೆ ನಿಮ್ಗೆ ಕಠಿಣ ಅನಿಸ್ತಾ ಇತ್ತಂದರೆ ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ನಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಸರ್ಚ್ ಮಾಡಿದಾಗ ನಮ್ಮ ಸಾಕಷ್ಟು ವಿಡಿಯೋಗಳು, ನಮ್ಮ ಪರಿಣಿತಿ ಹೊಂದಿರುವ ಶಿಕ್ಷಕರಿಂದ ನಿಮಗೆ ವಿಡಿಯೋಗಳು ಮತ್ತು ಯೂಟ್ಯೂಬ್ ಲೈವ್ ಕ್ಲಾಸಸ್ ಸಿಗ್ತವೆ.
ಅಲ್ಲಿ ನೀವು ಈ ಥರ ಕಾಣುವಂಥದ್ರ ಮೇಲೆ ಸಬ್ಸ್ಕ್ರೈಬನ್ನು ಒತ್ತಿರಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ನಮ್ಮ ಎಲ್ಲ 500ಕ್ಕಿಂತ ಹೆಚ್ಚು ವಿಡಿಯೋಗಳು ನಿಮ್ಮ ಮೊಬೈಲ್ದಲ್ಲಿ ಸೈನಿಕ ಶಾಲೆ, ನವೋದಯ ಶಾಲೆ, ಮುರಾರ್ ಶಾಲೆ, ಕಿತ್ತೂರು ಕನ್ಯಾವಸತಿ ಶಾಲೆಯ ಕ್ಲಾಸಸ್ಗಳು ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ ನಿಮಗೆ ದೊರೀತಾ ಇದ್ದಾವೆ. ಅವುಗಳೆಲ್ಲವುಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ನಮ್ಮ ತರಬೇತಿ ಕೇಂದ್ರದ ಬಗ್ಗೆ ಅಥವಾ ನಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಏನಾದರೂ ತಿಳ್ಕೊಬೇಕಾಗಿತ್ತು ಅಂದರೆ ಬಸವರಾಜ್ ಸರ್ದು ನಂಬರ್ ಆಗಿರುವಂಥದ್ದು ಯಾವುದಂದರೆ ಈ ಬಸವರಾಜ್ ಸರ್ ನಂಬರು 9449771212 ನಂಬರಿಗೆ ಕರೆ ಮಾಡ್ಬೋದು. ಇಲ್ಲ ನನ್ನದೇ ನಂಬರ್ ಆಗಿರುವಂಥ ಮಲ್ಲಿಕಾರ್ಜುನ ಸಿದ್ರಡ್ಡಿ ಸರ್ದು 944900200624 ನಂಬರಿಗೆ ಕಾಲ್ ಮಾಡಿದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ನಿಮಗೆ ನಾನು ಎಲ್ಲ ಒಂದು ಪ್ರಯತ್ನವನ್ನು ತಿಳಿಸಿಕೊಡೋದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳುತ್ತಾ ನನ್ನ ಕ್ಲಾಸಸ್ಸನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಹೆಚ್ಚು ಅಂಕವನ್ನು ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.